ರಾಜ್ಯದಲ್ಲಿ ಈಗಾಗಲೇ ಬೇಸಿಗೆ ಆರಂಭವಾಗಿದ್ದು ವಾಡಿಕೆಗೂ ಮೊದಲೇ ಬಿಸಿಲಿನ ತಾಪಮಾನ ನೆತ್ತಿ ಸುಡ್ತಾ ಇದೆ. ಈ ವರ್ಷದ ಬೇಸಿಗೆಯನ್ನ ಸಮರ್ಥವಾಗಿ ಎದುರಿಸಲು ಸಜ್ಜಾಗಿರತಕ್ಕಂಥ ಬಿಡಬ್ಲ್ಯೂಎಸ್ಎಸ್ಬಿ ನಗರದಲ್ಲಿ ನೀರಿನ ಪೋಲು ತಡೆಗಟ್ಟಲು ಮುಂದಾಗಿದೆ. ಇನ್ಮುಂದೆ ನೀರು ಪೋಲು ಮಾಡುವುದನ್ನ ಕಂಡು ಬಂದ್ರೆ 5,000 ರು ದಂಡವನ್ನ ವಿಧಿಸಲಾಗುವುದು ಅಂತ ಆದೇಶವನ್ನ ಹೊರಡಿಸಿದೆ. ಹೌದು, ಕುಡಿಯುವ ನೀರನ್ನ ಇನ್ನಿತರ ಉದ್ದೇಶಕ್ಕೆ ಬಳಸುವಂತಿಲ್ಲ. ಒಂದು ವೇಳೆ ಕುಡಿಯುವ ನೀರನ್ನ ಅನ್ಯ ಉದ್ದೇಶಕ್ಕೆ ಬಳಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತೆ. ಹಾಗೆ ನೀರು ಪೋಲು ಮಾಡುವುದು ಕಂಡು ಬಂದಲ್ಲಿ ಸಾರ್ವಜನಿಕರು 1916ಗೆ ಕರೆ ಮಾಡಿ ದೂರನ್ನ ನೀಡಲು ಮನವಿಯನ್ನ ಮಾಡಲಾಗಿದೆ. ಸದ್ಯ ಬೆಂಗಳೂರಿನಲ್ಲಿ ಸುಮಾರು 1,40,00,000 ಜನಸಂಖ್ಯೆ ಇದೆ. ಎಲ್ಲರಿಗೂ ಕೂಡ ಕುಡಿಯುವ ನೀರನ್ನ ಪೂರೈಕೆ ಮಾಡುವುದು ಅವಶ್ಯಕವಾಗಿದೆ. ಸದ್ಯ ನಗರದಲ್ಲಿ ಪ್ರತಿದಿನ ಉಷ್ಣಾಂಶ ಏರ್ತಾ ಇದ್ದು ಇತ್ತೀಚಿನ ದಿನಗಳಲ್ಲಿ ಮಳೆಯ ಕೊರತೆಯಿಂದಾಗಿ ಅಂತರ್ಜಲ ಕೂಡ ಕುಸಿತಾ ಇದೆ. ಹೀಗಾಗಿ ಬೆಂಗಳೂರು ನಗರದಲ್ಲಿ ನೀರನ್ನ ಪೋಲು ಮಾಡುವುದನ್ನು ತಡೆಗಟ್ಟುವುದು ಅವಶ್ಯಕವಾಗಿದೆ. ಕುಡಿಯುವ ನೀರನ್ನ ಸಾರ್ವಜನಿಕರು ಮಿತವಾಗಿ ಬಳಸುವುದು ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಆದೇಶವನ್ನು ಹೊರಡಿಸಲಾಗಿದೆಯಂತೆ. ಸದ್ಯ ಯಾವುದಕ್ಕೆಲ್ಲ ಕುಡಿಯುವ ನೀರನ್ನ ಬಳಸುವಂತಿಲ್ಲ ಅಂತ ನೋಡೋದಾದ್ರೆ ವಾಹನಗಳ ಸ್ವಚ್ಛತೆಗೆ, ಕೈದೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಮನೋರಂಜನೆಗಾಗಿ, ಹಾಗೆ ಕಾರಂಜಿಯಂತಹ ಆಕರ್ಷಕ ವ್ಯವಸ್ಥೆಗೆ, ಸಿನಿಮಾ ಮಂದಿರ ಮತ್ತು ಮಾಲ್ಗಳಲ್ಲಿ ಕುಡಿಯುವ ನೀರಿನ ಹೊರತು ಇನ್ನಿತರ ಬಳಕೆಗೆ ಬಳಸಬಾರದು. ಇನ್ನು ರಸ್ತೆ ನಿರ್ಮಾಣ ಮತ್ತು ಸ್ವಚ್ಛತೆಗೆ ಬಳಸುವಂತಿಲ್ಲ.